ಕ್ಷೇತ್ರದ ಸರ್ಜಾಪುರ ಹಾಗೂ ಯಮರೆ ಗ್ರಾಮ ಪಂಚಾಯಿತಿ ಸ್ಥಳೀಯ ಗ್ರಾಮಗಳಲ್ಲಿ ಬಡವರ ಬಂಧು, ಸಮಾಜ ಸೇವಕ, ಯುವಕರ ಆಶಾಕಿರಣ, ಎಲ್ಲಾ ವರ್ಗದವರು, ಎಲ್ಲಾ ರಾಜಕೀಯ ಮುಖಂಡರು, ಎಲ್ಲರೂ ಇಷ್ಟಪಡುವ ಜನರ ಜನನಾಯಕ ಯಾರಾದರೂ ಇದ್ದರೆ ಅದು ಡಾಕ್ಟರ್ ವೈ.ವಿ. ಕೃಷ್ಣಪ್ಪರವರು. ಕೃಷ್ಣಪ್ಪರವರು ಶ್ರೀ ಭುವನೇಶ್ವರಿ ಕರ್ನಾಟಕ ಸೇನೆ ಡಾಕ್ಟರ್ ರಾಜ್ಕುಮಾರ್ ಯುವಕರ ಸಂಘದ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಆಚರಿಸಿದರು. ಕೃಷ್ಣಪ್ಪರವರು ಚಲನಚಿತ್ರ ನಟರು, ನಿರ್ಮಾಪಕರು, ಸಾರಿಗೆ ನಿಗಮಗಳ ನೌಕರರ ವಲಯದ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಅಧ್ಯಕ್ಷರು, ಭಗವಾನ್ ಬುದ್ಧ ಸೇವಾ ಟ್ರಸ್ಟ್ ಹಾಗೂ ಇತರ ಸಂಘ ಸಂಸ್ಥೆಗಳಲ್ಲಿ ಹಲವಾರು ಸೇವೆಗಳನ್ನು ಮಾಡುತ್ತಾ ಬಂದಿದ್ದಾರೆ. ಕನ್ನಡ ರಾಜ್ಯೋತ್ಸವದಂದು ಧ್ವಜಾರೋಹಣ ಮಾಡಿ ಶಾಲಾ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್, ಪುಸ್ತಕ ಹಾಗೂ ಸಾವಿರಾರು ಜನರಿಗೆ ಅನ್ನದಾನ ಏರ್ಪಡಿಸಿದರು. ಸಂಜೆ ರಸಮಂಜರಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ರಾತ್ರಿ ಸುಮಾರು 11ಕ್ಕೂ ಹೆಚ್ಚು ಪಲ್ಲಕ್ಕಿಗಳನ್ನು ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಕೃಷ್ಣಪ್ಪರವರು ಮಾತನಾಡಿ, ಸಮಸ್ತ ಕರ್ನಾಟಕ ಜನತೆಗೆ ಹಾಗೂ ಯಮರೆ ಗ್ರಾಮ ಪಂಚಾಯಿತಿ ಜನತೆಗೂ ದೇವರು ಒಳ್ಳೆಯದನ್ನು ಮಾಡಲಿ ದೇವರಲ್ಲಿ ಬೇಡಿಕೊಂಡರು. ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ವೇದದ ಘೋಷ ಜಗಲಿಗೆ ಜೀವವು ನಿನ್ನಾವೇಶ ಮಧುರಿನ ಗಿರಿಗಳ ಸಾರೆ ನಿನ್ನಯ ಕೊರಳಿನ ಮಾರೆ ಕಪಿಲ ಪತಂಜಲ ಗೌತಮ ದಿನದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಪ್ರತಿಭೆ ಇದೆಯಾ ಕಣಪ್ಪ, ಆಗಾಗ ಬಂದು ಬಂದು ಹೋಗ್ತಿರುತ್ತೆ. ಅವರಪ್ಪನೇ ಕಳಿಸ್ ಗಾಳಿ
ನಾವು ಕನ್ನಡ ರಾಜ್ಯೋತ್ಸವವನ್ನು ಸುಮಾರು 10 ವರ್ಷದಿಂದ ಮಾಡ್ಕೊಂಬರ್ತಾ ಇದ್ವಿ. ಯಾವುದೋ ಸಿಂಪಲ್ ಆಗಿ ಮಾಡ್ಕೊಂಬರ್ತಾ ಇದ್ವಿ. ಅದ್ದೂರಿಯಾಗಿ ಅಂದರೆ 3 ವರ್ಷದಿಂದ ಅದ್ದೂರಿಯಾಗಿ ಮಾಡ್ತಾ ಇದ್ವಿ. ಅಂದರೆ ಹೋದ ವರ್ಷ 7 ಪಲ್ಲಕ್ಕಿ ಮಾಡ್ತೀವಿ. ಈ ಸತಿ 15 ಅಂತೇಳಿ 11 ಪಲ್ಲಕ್ಕಿ ಮಾಡಿರೋದು. ಆದರೆ ನಂದು ಆಸೆ ಏನಂದರೆ, ಈ ಊರಿನಲ್ಲಿ ಜನಗಳು ಯಮರೆ ಅಂದರೆ ಯಮಲೋಕ ಇದ್ದಂಗೆ. ಈ ಯಮಲೋಕ ಜನಕ್ಕೆ ಇಷ್ಟು ಹೇಳಿದ್ರು ಅಷ್ಟೇ, ಎಮ್ಮೆ ಮೇಲೆ ಬರೆ ಹೊಡೆದಂಗೆ. ಅದಕ್ಕೆ ಬುದ್ಧಿ ಬರಲಿ ಅಂದ್ಬಿಟ್ಟು ನಾನು ಈ ಕೆಲಸ ಮಾಡ್ತಾ ಇರೋದು. ಯಾಕಂದ್ರೆ ಈ ಎಮ್ಮೆಲಿರೋ ಜನ 10 ರೂಪಾಯಿ ಒಬ್ರು ಕೊಡ್ಬೇಕಂದ್ರೆ ಕೈ ಬರಲ್ಲ. ಆಸ್ಪತ್ರೆಗಳಿಗೆ ಬೇರೆ ವೇಸ್ಟ್ ಹಣ ಖರ್ಚು ಮಾಡೋಂಥ ಜನ ನಮ್ಮೂರಲ್ಲಿ. ಅದಕ್ಕೆ ನನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಈ ದೇವತೆಗಳನ್ನ ಊರಲ್ಲಿ ಒಳ್ಳೆ ಬುದ್ಧಿ ಕೊಡಲಿ ಜನಗಳಿಗೆ ಅಂದ್ಬಿಟ್ಟು ಅದೊಂದು ಪ್ಲಸ್ ಕನ್ನಡ. ಯಾಕಂದ್ರೆ ನಮ್ಮ ಮಾತೃಭಾಷೆ ಕನ್ನಡ ಎಲ್ಲರೂ ಕನ್ನಡ ಮಾತಾಡಿ. ಯಾಕಂದ್ರೆ ಕುಡಿಯೋ ನೀರು ಜಲ ಕಾವೇರಿ ಮಾತಾಡೋದು ಕನ್ನಡ ಎಲ್ಲ ಇರೋವಾಗ ನಾವು ಬದಲಾಗಬೇಕು. ಯಾಕಂದ್ರೆ ಯಮರೆ ಅಂದ್ರೆ ಎಲ್ಲರೂ ತಿಳ್ಕೊಂಡು ಯಮಲೋಕ ಅಂತ. ಯಮರೆ ಒಂದು ಒಳ್ಳೆ ಊರೇ. ಆ ಊರಲ್ಲಿರೋ ಜನಗಳು ಒಂದು ಬದಲಾವಣೆ ಮಾಡಬೇಕು. ಆ ಬದಲಾವಣೆಗೆ ಮುಂದಿನ ಬರೋ ದಿನಗಳಲ್ಲಿ ಕಿಲಾಡಿ ಬಸ್ ಕಂಡಕ್ಟರ್ ಅಂತ ಸಿನಿಮಾ ನಿರ್ಮಾಪಕನು ನಾನೇ, ನಟನು ನಾನೇ, ಅದ್ರ ಡೈರೆಕ್ಟ್ರು ನಾನೇ. ಅದರಿಂದ ದಯವಿಟ್ಟು ಈಗ ಈ ಕಾರ್ಯಕ್ರಮದ ಬಗ್ಗೆ ನಾನೇನು ಹೇಳ್ತೀನಿ ಅಂದ್ರೆ, ಒಂದು ಹೆಮ್ಮೆ. ಯಾಕಂದ್ರೆ ಇಡೀ ಊರು ಜಾತ್ರೆ ಮಾಡಿ 5 ವರ್ಷ ಆಗಿದೆ. ಈ ಊರಲ್ಲಿ ಯಾವ ಮೆಂಬರ್ ಆಗಿರ್ಬೋದು, ಯಾವ ಊರಲ್ಲಿ ದೊಡ್ಡ ಮನುಷ್ಯರಾಗಿರ್ಬೋದು, ಯಾರು ಸತ್ತಂಗ ಲೆಕ್ಕ. ಅದಕ್ಕೆ ನಾನು ಬದುಕಿದಂಗೆ ತೋರಿಸ್ತಾ ಇರೋದು. ಯಾಕಂದ್ರೆ ಒಳಿತು ಮಾಡೋ ಮನುಷ್ಯ ನಾವಿರೋದ 3 ದಿವಸ ಒಳ್ಳೇದು ಮಾಡ್ಬೇಕು. ನಾವು ಇರೋವರೆಗೂ 3 ದಿವಸ ಸಂತೆಗೆ ಬಂದಿರೋದು, ನಗುತ್ತಾ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಬಂದಿರೋದು. ಅದರಿಂದ ಎಲ್ಲರಿಗೂ ಒಳ್ಳೇದಾಗಲಿ, ಒಳ್ಳೆ ಬುದ್ಧಿ ಕಲ್ಕೊಳ್ಳಿ ಯಮರೆ ಜನ. ಅದು ಅಷ್ಟೇ. ಈ ಜೈ ಭುವನೇಶ್ವರಿ ಕರ್ನಾಟಕ ಸೇನೆ ಅಧ್ಯಕ್ಷನಾಗಿ ಇಷ್ಟು ಮಾತಾಡೋದಕ್ಕೆ ನನಗೆ ಬೆಳಗ್ಗೆನೂ ಅನ್ನದಾನ ಆಯ್ತು. ಈಗಲೂ ಒಂದು ಹೋಳಿಗೆ ಮತ್ತೆ ರೈಸು ಅದೇನೋ ಪಲಾವು ಏನೇನೋ ಅನ್ನದಾನ ಇದೆ. ಆದ್ರೆ ಮಧ್ಯಾಹ್ನ ಏನೋ ಒಂದು ಇದು ಕೇಸರಿ ಭಾತ್ ಏನೇನೋ ಮಾಡಿದ್ರು. ಆದ್ರೆ ಎಲ್ಲರೂ ಸಂತೋಷವಾಗಿ ಎಲ್ಲರೂ ನೆಮ್ಮದಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸ್ಕೊಂಡು ಕರ್ನಾಟಕ ಜೈ ಭುವನೇಶ್ವರಿ ಕರ್ನಾಟಕ ಸೇನೆ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಸುಮಾರು 10 ವರ್ಷಗಳಿಂದ ಸತತವಾಗಿ ಅದ್ದೂರಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಇದರ ಶ್ರೀ ಭಗವಾನ್ ಬುದ್ಧ ಸೇವಾ ಟ್ರಸ್ಟ್ ನ ಸಹಯೋಗದೊಂದಿಗೆ ಒಂದು ಅಭೂತಪೂರ್ವ ಕಾರ್ಯಕ್ರಮ ಹಮ್ಮಿಕೊಂಡು ಈ ಯಮರೆ ಗ್ರಾಮದಲ್ಲಿ ಒಂದು ಮಾದರಿ ಗ್ರಾಮವಾಗಿ ಕರ್ನಾಟಕ ರಾಜ್ಯಾದ್ಯಂತ ಹೆಸರುವಾಸಿಯಾಗಬೇಕು ಮತ್ತು ಗ್ರಾಮದ ಜನಗಳಿಗೆ, ಎಲ್ಲ ಹಿರಿಯರಿಗೆ, ನಾಗರಿಕರಿಗೆ ಮತ್ತು ಯುವಕರಿಗೆ ಒಂದು ಮಾದರಿ ಗ್ರಾಮವಾಗಿ ಇದನ್ನು ಮಾಡಬೇಕಂತ ಒಂದು ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ಈ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ತಾವು ಹೇಳ್ದಂಗೆ ಬಡ ಮಕ್ಕಳಿಗೆ ಆ ಒಂದು ವಿದ್ಯಾಭ್ಯಾಸದ ವಿಚಾರವಿರ್ಬೋದು, ಮತ್ತೆ ಯಾರು ಹಸಿದವರಿಗೆ ಅನ್ನ ನೀಡುವ ವಿಚಾರ ಇರ್ಬೋದು, ಅವರಿಗೆ ಬೇರೆ ಬೇರೆ ಒಂದು ಸಲಕರಣೆಗಳನ್ನ ಎಲ್ಲರನ್ನು ಕರೆಸಿ, ಗಣ್ಯ ಮಹನೀಯರನ್ನು ಕರೆಸಿ ವೇದಿಕೆಯನ್ನ ಬಹಳ ಅಭೂತಪೂರ್ವವಾಗಿ ಮಾದರಿಯ ಗ್ರಾಮವಾಗಿ ಇದನ್ನ ನಮ್ಮ ಊರಿನ ಗ್ರಾಮಕ್ಕೆ ಎಲ್ಲ ಒಳ್ಳೇದಾಗಬೇಕಂತ